ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಹದ್ದಿನ ಕಣ್ಣಿನ ಕೊಬ್ಬಿನ ಸುಂದರಿ. ಗ್ಯಾರಂಟಿ ಜಾನಿನ ಬರ್ದಿರ್ತಾರ. ಜಾನಿ ಜಾನಿ ಏನಾಯ್ತು ಡಾರ್ಲಿಂಗ್? ಜಾಗಿಂಗ್ ಹೋಗ್ಲಿಲ್ವಾ? ಜಾಗಿಂಗ್ ಹೋಗ್ತೀನಿ. ಗೋಡೆ ಮೇಲೆ ಏನಿದೆ ನೋಡಿ. ಮನೆ ನಂಬರ್ 9 ಅಂತ ಇದೆ. ಏನಿದೆ ನೋಡಿ. ಹದ್ದಿನ ಕಣ್ಣಿನ ಕೊಬ್ಬಿನ ಸುಂದರಿ. ಯಾರೋ ನಿನ್ ಬಗ್ಗೆನೇ ಬರ್ದಿರೋ ಹಾಗಿದೆ. ಯಾರು ಬರ್ದಿರೋದಲ್ಲ, ನೀವೇ ಬರ್ದಿರೋದು. ನಿನ್ನೆ ರಾತ್ರಿ ಚಿಕ್ಕ ಮಗು ತರ ಇರಿ ಅಂದ್ರೆ ನನ್ ಬಗ್ಗೆ ಗೋಡೆ ಮೇಲೆ ಬರೀತೀರಾ? ಡಾರ್ಲಿಂಗ್ ನಿನ್ ಕೊಬ್ಬಿದೆ ಅಂತ ಹೇಳೋಕೆ ಹೆದರ್ಕೊಳ್ಳೋ ನಾನು ಗೋಡೆ ಮೇಲೆ ಬರೀತೀನ? ಯಾರೋ ಡಾಕ್ಟರ್ ಹೇಳ್ತಿದ್ರು ಕೊಬ್ಬಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತೆ. ಓ ಅಣ್ಣಪ್ಪನವ್ರೆ, ಇದೇನ ಇದು? ಒತ್ತರ ಗಂಡ ಹೆಂಡ್ರು ಜಗಳ ಮಾಡ್ತಾರಂಗದ. ನಾವು ಜಗಳ ಆಡ್ತಿಲ್ಲ, ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದ್ವಿ. ಓ ಅಣ್ಣಪ್ಪನವ್ರೆ, ನಿಮ್ ಬಾಯಲ್ಲಿ ಬರ್ತಾರ ರೊಮ್ಯಾಂಟಿಕ್ ಫೀಲು ಮಧುರ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಮಧುರ ಅವ್ರೆ, ನೀವೇ ಹೇಳಿ ಏನಾಯ್ತು ಅಂತ. ಗೌಡ್ರೆ ಇಲ್ಲಿ ನೋಡಿ. ಹದ್ದಿನ ಕಣ್ಣಿನ ಕೊಬ್ಬಿನ ಸುಂದರಿ. ಮಧುರ ಅವ್ರೆ, ಯಾರೋ ನಿಮ್ ಬಗ್ಗೆನೆ ಬರ್ದು ಬಿಟ್ರಂಗದ. ಈ ಗೌಡ್ರೆ, ನಿಮಗ್ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಒಳಗಡೆ ಹೋಗಿ. ಅದ್ ಬಿಟ್ಟು ನಮ್ಮಿಬ್ರು ಮಧ್ಯೆ ತಂದಿಕೋಕ್ ಬರ್ಬೇಡಿ. ಮಧುರ ಅವ್ರೆ, ಅದ್ ಯಾರು ಬರದ್ರು ಅಂತ ಹೇಳಿ ಅವ್ರನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಇನ್ಯಾರು ಇಲ್ಲಿ ನಿಂತಿದಾರಲ್ಲ ಇವ್ರೆ. ಓ ಅಣ್ಣಪ್ಪನವ್ರೆ, ಮಧುರ ಅವ್ರ ಬಗ್ಗೆ ಹಿಂಗ್ ಬರೆಯಕ್ ನಿಮ್ಗೆ ನಾಚಿಕೆ ಆಗಲ್ವಾ? ಅವ್ರ ಕಣ್ಣು ಅದ್ದನ್ ತರ ಇಲ್ಲ, ಜಿಂಕ ತರ ಅದೇ. ಅಲ್ಲ, ಅವರು ಇಷ್ಟು ಕೊಬ್ಬಿರೋದಕ್ಕೆ ಈ ಪಟ್ಟಿ ಪಸಂದಾಗಿರೋದು ಒಂದಿ. ಗೌಡ್ರೆ, ನನ್ನ ವರ್ಣಿಸಿ ಅಂತ ನಾನು ನಿಮಗೆ ಹೇಳಲಿಲ್ಲ. ಹೇಳ್ದೆ ಹೋದ್ರು ವರ್ಣಿಸ ಅಂತ ಸೌಂದರ್ಯ ತಾನ ನಿಮ್ದು. ಮಧುರ ಅವ್ರ, ಅಣ್ಣಪ್ಪನವ್ರಿಗೆ ನಿಮ್ ಸೌಂದರ್ಯದ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟು ಕೆಟ್ಟಾಗ ಬರ್ದಿರೋದು. ನಾನ್ ನಿಮಗ್ ಮೊದ್ಲಿಂದ ಹೇಳ್ತಾವ್ನಿ, ಅಣ್ಣಪ್ಪನವ್ರು ನಿಮಗ್ ಸರಿಯಾದ ಜೋಡಿ ಇಲ್ಲ ಅಂತ. ಗೌಡ್ರೆ, ಈಗ ನಮ್ ಜೋಡಿ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಜಾನಿ, ಒಂದೇ ಹೆಸರಮ್ಮ. ಗೊತ್ತಿದೆ. ಜಾಗಿಂಗ್ ಹೋಗಿ ಬರೋಷ್ಟ್ರಲ್ಲಿ ಇದನ್ನ ಅಳಿಸಿಲ್ಲ ಅಂದ್ರೆ ಇಡೀ ದಿನ ಕೂತ್ಕೊಂಡು ಅಳ್ಬೇಕು. ಹಾಗ್ ಮಾಡ್ಬಿಡ್ತೀನಿ. ಈ ಗೌಡ್ರೆ, ನನ್ನೇ ಕಿಂಡಲ್ ಮಾಡ್ತೀರಾ? ಬೆಳಗ್ಗೆಯಿಂದ ಸಂಜೆ ತನಕ ಪುಟ್ಟಮಲ್ಲಿಯವ್ರನ್ನ ಕತ್ತೆ ತರ ದುಡಿಸ್ತಿರಲ್ಲ, ನೀವ್ರಿ ಕೆಟ್ಟ ವ್ಯಕ್ತಿ, ನಾನಲ್ಲ. ಓ ಅಣ್ಣಪ್ಪನವ್ರೆ, ಹೆಂಡ್ರದವ ಗಂಡನ್ನ ಅಟ್ಟಿನ ಚಂದ ನೋಡ್ಕೋಬೇಕು, ಅದು ಅವಳ ಕರ್ತವ್ಯ. ಆದ್ರೆ ಹೆಂಡ್ರ ಬಗ್ಗೆ ಗೋಡೆ ಮೇಲೆ ಕೆಟ್ಟಾಗ ಬರೆಯಂತ ವ್ಯಕ್ತಿ ನಾನಲ್ಲ. ಐ ಲೈಕ್ ಇಟ್. ಈ ಜನಗಳಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲದಿದ್ರು ಯಾವ ನಮ್ಮನೆ ಬೋರ್ಡ್ ನೋಡಿಕೊಂಡು ನಿಂತಿದ್ದಾರೆ ನೋಡ. ನೀನೇನ್ ಕೆಲಸ ಮಾಡೋ ನಂಗೆ ತಾವು ಓತ್ಲ ಪಾರ್ಟಿನೇ ತಾನೆ. ಈಗೆಲ್ಲ ಎಲಿಫೆಂಟ್, ನೀನು ಬರ್ತಾ ಬರ್ತಾ ಒಳ್ಳೆ ಇಂಟೆಲಿಜೆಂಟ್ ಆಗ್ತಾ ಇದ್ಯಾ. ಈ ನೆಲಮಂಗಲದ ನೀರು ನಿನ್ನ ಮಂಡಿಗೆ ಒಳ್ಳೆ ಪೊಕ್ಕ ಉಂಟಾಯ್ತಾ? ಈಗ ಮಾತ್ ಸಾಕು, ಗೋಡೆ ಮೇಲೆ ಏನ್ ಬರ್ದಿಯ ನೋಡ ನಡಿ. ನಿಮ್ಮ ರಾತ್ರಿ ರಂಗೇರಬೇಕಾದರೆ ಈ ನಂಬರ್ ಸಂಪರ್ಕಿಸಿ. ಕಡೆ ನಂಬರ್ ಏನಪ್ಪ? 35. ಶ್ರೀರಾಮಚಂದ್ರ ಬೋಡ, ಜಯಮ್ಮನ ಮ್ಯಾನೇಜರ್. ಈಗಲ್ಲ ನಮ್ಮ ಏರಿಯಾದಲ್ಲಿ ಶ್ರೀರಾಮಚಂದ್ರ ಗೌಡ್ರಿದ್ದಾರೆ. ಈ ಬೋಡ ಯಾರ? ಎಂತದ ಹೆಕ್ಕ ತಿಂಬವೆ, ಇಬ್ರು ಒಟ್ಟು ಸೇರ್ಕೊಂಡು ಎಂತದ್ದು ಗಲಾಟೆ ಮಾಡೋಕ್ ಪ್ಲಾನ್ ಮಾಡ್ತಿದ್ದಂಗಿತ್ತ. ಇನ್ಸ್ಪೆಕ್ಟ್ರೆ, ನಿಮ್ಮ ತಲೆಗೆ ಈ ತರ ಕಿತ್ತೋಗಿರೋ ವಿಚಾರ ಬಿಟ್ರೆ ಬೇರೆ ಬರಲ್ಲ. ಐ ಲೈಕ್ ಇಟ್. ನಾವು ಗಲಾಟೆ ಮಾಡ್ತಾ ಇರ್ಲಿಲ್ಲ, ಈ ಗೋಡೆಯ ಮೇಲೆ ಬರ್ದದನ್ನು ಓದ್ತಾ ಇದ್ದೆವು. ನಿಮ್ಮ ರಾತ್ರಿ ರಂಗೇರಬೇಕಾದರೆ ಈ ನಂಬರ್ ಅನ್ನು ಸಂಪರ್ಕಿಸಿ. ಏನ್ ಇನ್ಸ್ಪೆಕ್ಟ್ರೆ, ವಿಷಯ ಓದ್ತಿದ್ದಂಗೆ ಮುಖದಲ್ಲಿ ರೆಡ್ ಲೈಟ್ ಮೂಡ್ಬಿಡ್ತು. ರಾತ್ರಿಯಲ್ಲಿ ರಂಗೇರಿಸಿಕೊಂಡು ಸ್ಕೆಚ್ ಆಗ್ತಿದ್ದಾರ. ಐ ಲೈಕ್ ಇಟ್. ಹಲೋ, ನಾನು ಶ್ರೀರಾಮಚಂದ್ರ ಬೋಡ ಅಲ್ಲ, ಶ್ರೀರಾಮಚಂದ್ರ ಗೌಡ. ಇರಪ್ಪನೋ ಮಾಡಕ್ಕೆ ಏನು ಕ್ಯಾಮೆ ಇಲ್ಲ ಅನ್ಸುತ್ತೆ. ಹಲೋ ಸ್ವಾಮಿ, ನಾನು ಯಾವ ಜಯಮ್ಮನ್ಗೂ ಮ್ಯಾನೇಜರ್ ಅಲ್ಲ, ನಾನು ಬೆಂಗಳೂರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನು. ಇಡೀ ಫೋನು ಸುಮ್ಮನೆ ಮಾತಾಡ್ದೆ. ಯಾವ ಬೊಡ್ಡೆ ತಕ್ಕ ಒತ್ತರ ಯಾಕೆ ಇಂಥ ಫೋನ್ಗಳು ಬರ್ತಾವೆ? ಹಲೋ ಮಿಸ್ಟರ್, ನೀವು ತಿಳ್ಕೊಂಡ್ರಂಗೆ ನಂಗೆ ಯಾವ ಜಯಮ್ನು ಗೊತ್ತಿಲ್ಲ. ಸುಮ್ಮನೆ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ಇರಾಜ್ ಯಾಕೆ ಹುಡ್ಕೊಂಬಂದು ಡ್ಯಾನ್ ಅನ್ಸ್ಬಿಡ್ತೀನಿ. ಇಡೀ ಫೋನು. ಈ ಆವಾಜ್ ಎಲ್ಲ ನಮ್ಮ ಹತ್ರ ಬೇಡಮ್ಮ,
ನನಗೆ ಆವಾಜ್ ಹಾಕಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನನಗೆ ನಿನ್ನ ಬಗ್ಗೆನೂ ಗೊತ್ತಿದೆ, ನಿನ್ನ ದಂಧೆ ಬಗ್ಗೆನೂ ಗೊತ್ತಿದೆ. ಉಣ್ಣಿಲ್ಲ ತಿನ್ನಿಲ್ಲ ಅದೇನೋ ಬಂದು ತಲೆಗೆ ಬಡಿತು ನಂಗೆ ಆಯ್ತಲ್ಲಪ್ಪ. ನಾ ಯಾವ ದಂಧೆ ನಡೆಸ್ತಾ ಇದ್ದಾನು ನೋಡಿ ಮ್ಯಾನೇಜರ್, ಎಲ್ರೂ ಈ ದಂಧೆ ಮಾಡೋರು ನಾವು ಮಾಡ್ತಿಲ್ಲ ಅಂತಾನೆ ಹೇಳೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಜಯಮ್ಮನ್ ಪ್ರೋಗ್ರಾಮನ್ನು ಅರೇಂಜ್ ಮಾಡಲೇಬೇಕು. ಸಾ ನಾ ಯಾಕೆ ಜಯಮ್ಮನ್ ಪ್ರೋಗ್ರಾಮ್ ಅರೇಂಜ್ ಮಾಡಬೇಕು? ನಂಗೆ ಯಾವ ಜಯಮ್ಮನು ಗೊತ್ತಿಲ್ಲ. ಮಾಯ್ಕಾರ ಏನಿದು ಅಪಸ್ವರ? ನಮ್ಮ ಬಾಬಣ್ಣಗೆ ಆ ಜಯಮ್ಮ ಗೊತ್ತಾ? ಅಂದ್ರೆ ರಾತ್ರಿ ಹೊತ್ತಲ್ಲಿ ಇವ್ರು ಹೋಗಿ ಅವಳ ಪ್ರೋಗ್ರಾಮ್ ಮಾಡಿಸ್ಕೊಡ್ತಾರ? ನೋಡಿ ಮ್ಯಾನೇಜರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಜಯಮ್ಮನ್ ಮ್ಯಾನೇಜರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಅವಳ ಪ್ರೋಗ್ರಾಮನ್ನು ಅರೇಂಜ್ ಮಾಡೇ ಮಾಡ್ತೀರಾ. ಸಾ ನಾ ಜಯಮ್ಮನ್ ಮ್ಯಾನೇಜರ್ ಅಂತ ಯಾವ ಕೋತ್ ನನ್ನ ಮಗ ಹೇಳ್ದ ಸಾ? ನಿಮ್ಮ ರಾತ್ರಿ ರಂಗೇರ್ಬೇಕಾದ್ರೆ ಈ ನಂಬರ್ನ ಸಂಪರ್ಕಿಸಿ ಅಂತ ನಿಮ್ಮ ಹೆಸರು ನಂಬರ್ನ ಗೋಡೆ ಮೇಲೆ ಬರೆದಿದ್ದಾರೆ. ಇಲ್ಲಿ ನೋಡಿ, ಹದ್ದಿನ ಕಣ್ಣಿನ ಕೊಬ್ಬಿನ ಸುಂದರಿ. ಮಧುರ ಅವ್ರೆ, ಅದ್ ಯಾರು ಬರದ್ರು ಅಂತ ಹೇಳಿ ಅವ್ರನ್ನ ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಇನ್ಯಾರು ಇಲ್ಲಿ ನಿಂತಿದಾರಲ್ಲ ಇವ್ರೆ. ಸಾರ್ ಇಲ್ಲೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದ ಸರ್. ಈ ಕೆಲಸನ ಯಾರು ಮಾಡಾರ ಅಂತ ನಂಗೆ ಚಂದ ಗೊತ್ತು. ನಾ ಯಾವ ಜಯಮ್ಮನ್ಗೂ ಮ್ಯಾನೇಜರ್ ಅಲ್ಲ, ಸುಮ್ಮನೆ ಫೋನ್ ಮಡಗಿ. ಆಮೇಲೆ ಪುಟ್ಮದಿ ಇದಕ್ಕಮ್ಮೆ ಒಂದೇ ಕಣ್ಲು ಅಳ್ತಾ ನಿಂತಿದ್ದೆ, ಏನಾಯ್ತು? ಬಾಬಣ್ಣ, ಯಾನ ಇದು? ನೀವು ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡೋದ್ ಬಿಟ್ಟು ಈ ದಂಧೆ ಶುರು ಮಾಡ್ಕೊಂಡಿದ್ದೀರಲ್ಲ, ಸರಿಯಾ? ಆಮೇಲೆ ಪುಟ್ಮದಿ ಇದು ಯಾವುದು ನನಗೆ ಗೊತ್ತಿಲ್ಲ ಕಮ್ಮೆ. ಗೊತ್ತಿಲ್ಲದವ್ರು ನಿಮ್ಗೆ ಪುನಃ ಪುನಃ ಫೋನ್ ಮಾಡಿ ಜಯಮನ್ ಪ್ರೋಗ್ರಾಮ್ ಕೊಡಿ, ಜಯಮನ್ ಪ್ರೋಗ್ರಾಮ್ ಕೊಡಿ ಅಂತಾರ. ಇದರಿಂದ ಯಾರೋ ಒಬ್ರು ನಾಲ್ಕು ಕೈ ಓಡಾದ ಕಮ್ಮೆ. ನನ್ನ ಹೆಸರು ಹಾಳು ಮಾಡ್ಬೇಕು ಅಂತ ಹಿಂಗೆ ಮಾಡ್ತಾವ್ರೆ. ಅವ್ರು ಯಾರ? ಹೆಸರು ಹೇಳಲ್ಲ, ನೇರವಾಗಿ ತೋರಿಸ್ತೀನಿ, ಬಾ ನನ್ನ ಜೊತೆಗೆ. ಬನ್ನಿ ಬನ್ನಿ ಪುಟ್ಟಮಲ್ಲಿ ಅವರೇ, ತಿಂಡಿ ಆಯ್ತಾ? ಇಲ್ಲ ಏನಾದ್ರು ಮಾಡ್ಕೊಂಬರಲ್ಲ? ಓ ಅಣ್ಣಪ್ಪನವ್ರೆ, ನನ್ನ ನೆಂಟ್ರನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ. ನಿಮ್ ಜೊತೆ ಸೇರ್ಕೊಂಡು ನಾನೇನ್ರಿ ಕೆಲಸ ಮಾಡ್ಲಿ? ನನಗೆ ಮಾಡೋಕೆ ತುಂಬಾ ಕೆಲಸ ಇದೆ. ಓ ಅಣ್ಣಪ್ಪನವ್ರೆ, ನಾನು ರಾತ್ರಿನ ರಂಗೇರ್ಸಿನ. ಅದು ನಿಮ್ ಪರ್ಸನಲ್ ವಿಷಯ, ಅದಕ್ಕೆ ನಾನು ತಲೆ ಹಾಕಲ್ಲ. ಪುಟ್ಮಲ್ಲಿ ಅವರೇ, ಬೆಳಿಗ್ಗೆನೆ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಾ. ಏನಾದ್ರೂ ಗುಡ್ ನ್ಯೂಸಾ? ಗುಡ್ ನ್ಯೂಸ್ ಅಲ್ಲ, ಬ್ಯಾಡ್ ನ್ಯೂಸು. ಮಧುರವ್ರ ಅಣ್ಣಪ್ಪನವರು ಟೀ ಅಂಗಡಿ ತಮಿರೋ ಗೋಡ ಮೇಲೆ ನನ್ನ ಹೆಸರು ಬರೆದಿಟ್ಬಿಟ್ಟು ನಾನು ಜಯಮ್ಮನ್ ಮ್ಯಾನೇಜರು ರಾತ್ರಿ ರಂಗೇರ್ಬೇಕಾದ್ರೆ ನನ್ನ ನಂಬರಿಗೆ ಫೋನ್ ಮಾಡಬೇಕು ಅಂತ ಅದನ್ನೂ ಬರ್ದಾಕ್ಬಿಟ್ಟವ್ರ. ಜಾನಿ ಏನಿದಲ್ಲ, ಗೌಡ್ರ ಮರ್ಯಾದೆ ಯಾಕೆ ಕಳೀತಿದ್ದೀರಾ? ಅದು ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಯಾವ ಗೋಡೆ ಮೇಲೂ ಬರ್ದಿಲ್ಲ. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಅಣ್ಣಪ್ಪನವ್ರೆ, ಆಣೆ ಮಾಡೋಕ್ಕಿಂತ ಮುಂಚೆ ನನ್ನ ಹೆಣ ಬೀಳುತ್ತೆ. ಅದಕ್ಕೆ ನಾನು ರೆಡಿ. ಆಯ್ತು ಅಣ್ಣಪ್ಪನವ್ರೆ, ನೀವು ತಪ್ಪು ಮಾಡಿಲ್ಲ ತಾನೆ? ನಿಮ್ಮ ತಾಯಿ ಮೇಲೆ ಆಣೆ ಮಾಡಿ. ರೇ, ನಮ್ಮ ಮಮ್ಮಿ ಮೇಲೆ ಆಣೆಗೂ ನಿಮ್ ಬಗ್ಗೆ ನಾನು ಯಾವ ಗೋಡೆ ಮೇಲೂ ಬರ್ದಿಲ್ಲ ರೇ. ತಮ್ಮ ತಪ್ಪನ್ನ ಮುಚ್ಚಿಟ್ಕೊಳ್ಳೋಕ್ಕೋಸ್ಕರ ನಿಮ್ಮ ತಾಯಿ ಮೇಲೂ ಆಣೆ ಮಾಡ್ತಿದ್ದೀರಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಬಾಬಣ್ಣ, ಈ ವಿಷಯದಲ್ಲಿ ಚಂದನ್ ಅವ್ರದ್ದೇನು ತಪ್ಪಿಲ್ಲ ಅನ್ನಿಸ್ತದೆ. ನೀವು ಅವ್ರ ಬಗ್ಗೆ ಮಿಸ್ ಅಂಡರ್ ಗಾರ್ಮೆಂಟ್ಸ್ ಮಾಡ್ಕೊಂಡಿದ್ದೀರಿ. ಪುಟ್ಮಲ್ಲಿ ಇರೋದು ಮಿಸ್ ಅಂಡರ್ ಗಾರ್ಮೆಂಟ್ಸ್ ಅಲ್ಲ, ಮಿಸ್ ಅಂಡರ್ಸ್ಟ್ಯಾಂಡಿಂಗ್. ಹಿಡಿದ್ರಿ ಚಾಡ. ಅವ್ರವ್ರ ಅವನ ಮೇಲೆ ಆಣೆ ಮಾಡ್ತಾವ್ರೆ ಅಂದ್ರೆ ದಿಟ್ಟನೆ ಹೇಳ್ತಾವ್ರೆ ಅಂತ. ಥ್ಯಾಂಕ್ ಯು ಪುಟ್ಮಲ್ಲಿ ಅವರೇ, ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಸಾಕು ಸುಮ್ಮನೆ ರೀ ಅಣ್ಣಪ್ಪನವ್ರೆ. ಮಾಡೋ ಕೆಲಸನೆಲ್ಲ ಮಾಡ್ಬಿಟ್ಟು ನಿಮ್ಮನ್ನ ನೀವು ಸಭ್ಯಸ್ಥರು ಅನ್ಕೋಬೇಡಿ. ನೀವು ಎಂಥವ್ರು ಅಂತ ನಂಗೆ ಗೊತ್ತಿಲ್ವಾ? ಬಾಬಣ್ಣ, ಹಂಗೆಲ್ಲ ಹೇಳ್ಬೇಡಿ. ಚಂದನ್ ಅವರು ಗೋಡೆ ಮೇಲೆ ಬರ್ದದ್ನ ನೀವೇನಾದ್ರೂ ನೋಡಿದ್ರಾ? ಇಲ್ಲ. ಚಂದನ್ ಅವರು ಬರ್ದದ್ನ ಬೇರೆ ಯಾರಾದ್ರೂ ನೋಡಿದ್ರಾ? ಇಲ್ಲ. ಅನ್ಯಾಕೆ ಅವರೇ ಬರ್ದಿರೋದು ಅಂತ ನೀವ್ ಹೆಂಗ್ ಹೇಳಿರಿ? ಪುಟ್ಮಲ್ಲಿ ಅವರೇ, ಎಂಥ ಲಾ ಪಾಯಿಂಟ್ ಹಾಕ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಥ್ಯಾಂಕ್ಸ್ ನ ನೀವೇ ಇಟ್ಕೊಳ್ಳಿ. ನನ್ಗನ್ನಿಸ್ತದೆ ಗೋಡೆ ಮೇಲೆ ಬರೀತಾರೋರು ಬ್ಯಾರೆ ಯಾರೋ ಅಂತ. ಮೊದ್ಲು ಅವ್ರನ್ನ ಕಂಡಿಡೀರಿ, ಆಮೇಲೆ ಚಂದನ್ ಅವ್ರ ಬಗ್ಗೆ ಮಾತಾಡಿ. ದಾನ ಕಾಯೋರು ಚಾತಾದಿ ಪುಟ್ಮಲ್ಲಿಯವರು. ನಮ್ಮ ಬಾಬಣ್ಣನ ಬಗ್ಗೆ ಮಧುರ ಅವ್ರ ಬಗ್ಗೆ ಬರ್ದವ್ರು ಯಾರು ನನ್ನ ಬಗ್ಗೆನೂ ಹಿಂಗ್ ಬರ್ದವ್ರ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಬ್ಯಾಡ್ ಮಾರ್ನಿಂಗ್. ಯಾಕೆ ಪುಟ್ಮಲ್ಲಿ ಅವರೇ ಬೆಳಗ್ಗೆ ಬೆಳಗ್ಗೆ ಕೋಪ ಮಾಡ್ಕೊಂಡಿದ್ದೀರಾ? ನೀವು ಕೋಪ ಮಾಡ್ಕೊಂಡ್ರು ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ನನ್ನ ವಿಷಯ ಬಿಡಿ, ನಾನೊಂದು ಮಾತು ಕೇಳ್ತೀನಿ, ನಿಜ ಹೇಳರಿಯಾ?
ನಾ ನಿಮ್ ಕಣ್ಗೆ ದನ ಕಾಳಂಗ್ ಕಂಡಿನ. ಅಫ್ಕೋರ್ಸ್. ಅಂದ್ರೆ ನೀವು ಆ ರೀತಿ ಕಾಣ್ತಿರಂತ ಯಾರಂದಿದ್ದು? ನಾ ಶತದಡ್ಡಿ ತರ ಕಂಡಿನ. ಅದ್ರಲ್ಲಿ ಅನುಮಾನನೇ ಇಲ್ಲ. ಈ ತರದ ಅನುಮಾನ ಎಲ್ಲ ಯಾಕೆ ಬರುತ್ತೆ? ಗೌಡ್ರ ಏನಾದ್ರು ಅಂದ್ರ? ಯಾವ ಮುಟ್ಟಾಳ ಹಾಗಂತ ಹೇಳಿ. ಆ ಮುಟ್ಟಾಳ ನೀವೇ. ಹಂಗೆಲ್ಲ ಬರ್ದಿರೋದು ನೀವೇ. ನಾನಾ? ಬನ್ನಿಲಿ ನೋಡಿ. ದನ ಕಾಯೋರು ಶತದಡ್ಡಿ ಪುಟ್ಮಲ್ಲಿಯವರು. ಪುಟ್ಮಲ್ಲಿಯವ್ರೆ, ಇಲ್ಲಿ ಬರ್ದಿರೋದೇನೋ ನಿಜ, ಆದ್ರೆ ಇದನ್ನ ಬರ್ದಿರೋದು ನಾನಲ್ಲ. ನೀವಲ್ದ ಇನ್ಯಾರು? ಆ ರಾಕಿರಯ್ಯವರು ಸೂರ್ಯವರು ಬರ್ದಿದಾರ. ಇದ್ರು ಇರ್ಬೋದು. ಇಂಥ ಕೆಲಸ ಮಾಡೋದು ಅವ್ರಿಬ್ರೆ. ಐ ಲೈಕ್ ಇಟ್. ಮಾಡೋದನ್ನೆಲ್ಲ ಮಾಡಿ ಈಗ ತಪ್ಪನ್ನು ನಮ್ಮ ಮುಸುಂಟಿಗೆ ಹೊರಿಸ್ತಿದ್ದೀರಾ? ನಮ್ಗೆ ಈ ತರ ಎಲ್ಲ ಬರೆಯಕ್ ಬರಲ್ಲ. ಈ ಏರಿಯಾದಲ್ಲಿ ಎಜುಕೇಟೆಡ್ ಫೆಲೋ ಅಂತ ಇರೋರು ನೀವು ಒಬ್ರೆ. ಈ ಕೆಲಸ ನೀವೇ ಮಾಡಿರೋದು. ನೆನ್ನೆ ನಿಮ್ ಪರವಾಗಿ ವಹಿಸ್ಕೊಂಡು ಮಾತಾಡಿದಕ್ಕೆ ಇವತ್ತು ನನ್ ಬಗ್ಗೆ ಹಿಂಗೆಲ್ಲ ಬರ್ದಿದ್ದೀರಿ. ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲೆ ನೀವು ನನ್ನ ಮಾತಾಡ್ಸ್ಬೇಡಿ, ನಾನು ನಿಮ್ಮನ್ನ ಮಾತಾಡ್ಸಲ್ಲ. ಪುಟ್ಮಲ್ಲಿಯವ್ರೆ, ನನ್ನ ಮಾತು ಕೇಳಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಮಾತಾಡ್ಸಲ್ಲ ಅಂದ್ರೆ ಮಾತಾಡ್ಸಲ್ಲ ಅಷ್ಟೇ. ರಾಕಿರಯ್ಯವ್ರೆ, ನಿಮ್ಮ ಕೈ ಮುಗಿದ್ ಕೇಳ್ಕೊತೀನಿ, ಇನ್ನ ಹೊಸಿ ಒರೆಸ್ಬಿಡಿ. ಆಯ್ತು ಪುಟ್ಟಕ್ಕ, ಆಯ್ತು. ಪುಟ್ಮಲ್ಲಿಯವ್ರೆ, ಜಾಲಿ ಬಾಯ್, ಒಬ್ಬ ಎಜುಕೇಟೆಡ್ ಆಗಿ ಇಂಥ ಕೆಲಸವನ್ನು ಮಾಡ್ಲಿಕ್ಕೆ ನಿಮಗೆ ನಾಚಿಕೆ ಆಗುದಿಲ್ವಾ? ಬಾಯ್, ನಿನ್ನೆ ಮಧುರ ಬಾಬಿ ಬಗ್ಗೆ ಗೌಡ್ರ ಬಗ್ಗೆ ಬರ್ದಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ. ಇವತ್ತು ದೇವತೆ ಅಂತ ಪುಟ್ಮಲ್ಲಿ ಅವ್ರ ಬಗ್ಗೆ ಬರ್ದಿದ್ದೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಆಗಲ್ವೇನ್ರಿ? ಅದು ಹಾಗೆಯೇ ಸೂರಿ. ಮಾಡ್ಲಿಕ್ಕೆ ಕೆಲಸ ಇಲ್ಲದಾಗ ಇಂಥ ಕಿತ್ತೋಗುವ ಕೆಲಸವನ್ನು ಮಾಡ್ಬೇಕಂತೇಳಿ ಮನಸ್ಸು ವಿಳ್ಳನಂತೇಳಿ ಒದ್ದಾಡ್ತಾ ಇರ್ತದೆ. ಯು ಡೋಂಟ್ ವರಿ ಜಾನಿ ಬಾಯ್, ನೀವು ನನ್ನ ಲ್ಯಾಬಿನಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ಳಿ. ಸಂಬಳ ಸಿಗದಿದ್ರೂ ತೊಂದರೆ ಇಲ್ಲ, ನಿಮಗೆ ಜಾಬ್ ಫಿಕ್ಸ್ ಆಗ್ತದೆ. ಐ ಲೈಕ್ ಇಟ್. ಮಧುರವ್ರೆ, ನನಗೆ ಸಾನೆ ಡಿಸಿ ಅಪಾಯಿಂಟ್ಮೆಂಟ್ ಆಗದೆ. ಡಿಸಿ ಅಪಾಯಿಂಟ್ಮೆಂಟಾ? ಅದು ಡಿಸಪಾಯಿಂಟ್ಮೆಂಟು. ಹಿಡಿದ್ರಿ ಚಾಡ. ಪುಟ್ಮಲ್ಲಿ ಅವರೇ, ಅಂತ ಡಿಸಪಾಯಿಂಟ್ಮೆಂಟ್ ಏನಾಗಿದೆ ನಿಮ್ಗೆ? ಯಾನ್ ಹೇಳೋದು ಮಧುರ ಅವ್ರೆ, ಹೇಳ್ತಾ ಹೋದ್ರೆ ಅಣ್ಣಪ್ಪನವ್ರು ಮಹಾಭಾರತನೇ ಬರಿಬೋದು. ಜಾನಿ ಅಂತದೇನ್ ಮಾಡಿದ್ರು? ನಾನು ಒತ್ತಾರನೆ ಲೋನಲ್ಲಿ ನೀರ್ ಬಿಡ್ತಾ ಇದ್ದ. ಲೋನ್ ಅಲ್ಲ, ಅದು ಲಾನಲ್ಲಿ. ಹಿಡಿದ್ರಿ ಚಾಡ. ಆಗ ಗೋಡೆ ಮೇಲೆ ನೋಡಿದ್ರೆ ದನ ಕಾಯೋಳು ಶತದಡ್ಡಿ ಪುಟ್ಮಲ್ಲಿಯವರು ಅಂತ ಬರ್ದಿತ್ತು. ದೇವ್ರೆ, ಇದೇನಪ್ಪ? ನಾನು ಮಾಡದೇ ಇರೋ ತಪ್ಪಿಗೆ ಪುಟ್ಮಲ್ಲಿಯವ್ರು ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದಾರೆ. ಜಾನಿನೇ ಇದೆಲ್ಲ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಾ? ಅನುಮಾನವೇ ಇಲ್ಲ ಮಧುರ ಅವ್ರೆ. ಈಗಾಗ್ಲೇ 2 ಸತಿ ಬರ್ದಾರ ಅಂದ್ಮೇಲೆ ಇನ್ನು ಅವರೇ ಬರ್ದಿರ್ತಾರೆ. ಈ ಜಾನಿ ಹುಚ್ಚಾಟಗಳು ಜಾಸ್ತಿ ಆಗ್ತಾ ಇದೆ, ಸೀರಿಯಸ್ನೆಸ್ ಕಡಿಮೆ ಆಗ್ತಿದೆ. ಅವ್ರನ್ನ ಹೇಗ್ ದಾರಿಗೆ ತರಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಮೂಗ್ದಾರ ಇದ್ದಿದ್ರೆ ದಾರಿಗೆ ತರಬಹುದಾಗಿತ್ತು. ಆದ್ರೆ ಅಣ್ಣಪ್ಪನವರು ಮೂಗ್ದಾರನ ಅರ್ದು 3 ದಾರಿಗೆ ಹಂಚಿಬಿಟ್ಟಾರೆ. ಇನ್ನೂ ಅವ್ರನ್ನ ಸುಧಾರಿಸೋದು ಶಾನೆ ಕಷ್ಟ. ಅವ್ರನ್ನ ನೀವು ಬಿಟ್ಬಿಡೋದೇ ಒಳ್ಳೇದು. ಏನಿದು ಅಪಸ್ವರ? ಬಾಬಣ್ಣ ಎಂತ ಮಾತು ಅಂತ ಆಡಿರಿ. ಆಮೇಲೆ ಪುಟ್ಮಲ್ಲಿ ನಾ ಹೇಳ್ದು ಅಣ್ಣಪ್ಪನವ್ರನ್ನ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಟ್ರೆ ಸರಿ ಹೋಗ್ಬೋದು ಒಂದಿ. ಗೌಡ್ರೆ, ನೀವ್ ಹೇಳಿದ ನಾನೇನಾದ್ರೂ ಅವ್ರನ್ನ ಬಿಟ್ಬಿಟ್ರೆ ಅವ್ರ ಇನ್ನೂ ಕೆಟ್ಟ ದಾರಿ ಹಿಡಿತಾರೆ. ಅದು ನೀನು ನನ್ನನ್ನು ಅರ್ಥ ಮಾಡ್ಕೋತಿಲ್ವಲ್ಲ, ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊತಿದ್ದಾರೆ. ಇರಲಿ, ನಾನು ಮಾಡದೇ ಇರೋ ತಪ್ಪನ್ನ ಇವತ್ತು ರಾತ್ರಿ ನಾನೇ ಸರಿ ಮಾಡ್ತೀನಿ. ಎಲ್ಲರ ಬಗ್ಗೆ ಗೋಡೆ ಮೇಲೆ ಒಳ್ಳೇದೇ ಬರೀತೀನಿ. ಮಧುರವ್ರೆ, ಇದನ್ನ ಹೆಂಗಾರ ಮಾಡಿ ತಪ್ಪಿಸ್ಬೇಕು. ಇದೆಲ್ಲ ನಡೀತಿರೋದು ರಾತ್ರಿ ಅಂದ್ಮೇಲೆ ಇವತ್ ರಾತ್ರಿ ನಾವೆಲ್ಲ ಎಲ್ಲಾದ್ರೂ ಬಚ್ಚಿಟ್ಕೊಂಡು ಯಾರು ಬರೀತಿದ್ದಾರೆ ಅನ್ನೋದನ್ನ ಪಕ್ಕ ಮಾಡ್ಕೊಳ್ಳೋಣ. ಹಂಗೆ ಆಗ್ಲಿ ಮಧುರ ಅವ್ರೆ, ಇವತ್ತು ರಾತ್ರಿ ಮಧುರವಾಗಿರ್ತದೆ. ಏನಂದ್ರೆ? ಅದು ನೀವು ಹೇಳ್ದಂಗೆ ಔಸ್ಕೊಂಡು ಯಾರು ಬರೀತಾರೋ ಅಂತ ಕಂಡಿಡಿಯೋ. ನಾನು ನಿಮ್ಮನ್ನ ಕ್ಷಮಿಸಲ್ಲ. ಜಾನಿ, ಇವತ್ತು ನನ್ನ ಕೈಯಿಂದ ನೀವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಣ್ಣಪ್ಪನವ್ರೇ, ಇವತ್ತು ನಿಮಗದೆ ಮಾರಿ ಹಬ್ಬ. ನೀವು ನಮ್ಮ ಕೈಗೆ ಸೇರ್ಕೊಂಬಿಟ್ರೆ ಮಧುರ ಅವರೇ ನಿಮಗೆ ಬ್ಯಾನಿಸ್ಬಿಡ್ತಾರೆ. ಯಾವನ್ನೋ ಪುಟ್ಟಮಲ್ಲಿಯವ್ರ ಬಗ್ಗೆ ಕೆಟ್ಟದಾಗಿ ಬರೆದು ಆ ಕಳಂಕ ಎಲ್ಲ ನನ್ನ ಮೇಲೆ ಬರ್ತಿದೆ. ಇವತ್ತು ಪುಟ್ಟಮಲ್ಲಿಯವ್ರ ಬಗ್ಗೆ ನಾನು ಒಳ್ಳೇದು ಬರೆದು ಆ ಕಳಂಕ ಎಲ್ಲ ತೊಳ್ಕೊಂಡ್ಬಿಡ್ತೀನಿ.
ಮಧುರ ಅವ್ರೆ? ಚಂದನ ಅವ್ರೆ, ನೀವ್ ಇಂತ ಕೆಲಸ ಮಾಡ್ತೀರಿ ಅನ್ಕೊಂಡಿರ್ಲಿಲ್ಲ. ನೀವು ಸಾನೆ ಕೆಟ್ಟವ್ರು. ಪುಟ್ಮಲ್ಲಿ ಅವರೇ, ಇದನ್ನ ನಾನ್ ಮಾಡ್ಲಿಲ್ಲ. ನಾನ್ ಬರೆಯಕ್ ಬಂದಿದ್ದೆ ಇದೇ ಮೊದಲನೇ ಸಲ. ಪ್ರತಿ ಸಲ ಬರಿಬೇಕಾರು ಇದೇ ಮೊದಲನೇ ಸಲ ಅನ್ಕೊಂಡ್ ಬರೀತಿದ್ರಲ್ವಾ? ಗೌಡ್ರೆ, ನನ್ ನಂಬಿ. ಇಲ್ಲಿ ತನಕ ಪುಟ್ಮಲ್ಲಿ ಅವ್ರ ಬಗ್ಗೆ ಯಾರೋ ಕೆಟ್ಟದಾಗ ಬರೀತಿದ್ರಲ್ಲ, ಅದನ್ನ ಸಹಿಸೋಕಾಗ್ದೆ. ಇವತ್ತು ನಾನೇ ಒಳ್ಳೇದ್ ಬರೆಯೋಣ ಅಂತ ಬಂದೆ. ನನ್ ಗ್ರಹಚಾರ ಚೆನ್ನಾಗಿರ್ಲಿಲ್ಲ, ನಿಮ್ ಕೈಲಿ ತಗ್ಲಾಕೊಂಡ್ಬಿಟ್ಟೆ. ಜಾನಿ, ಈ ರೀತಿ ಎಲ್ಲ ಮಾತಾಡಿ ನಮ್ ತಲೆ ಮೇಲೆ ಗೂಬೆ ಕೂರ್ಸ್ಬೇಡಿ. ನೀವು ಮಾಡಿರೋ ತಪ್ಪಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಶಿಕ್ಷೆನಾ? ಏನದು? ನೀವು ಮನೆಗ್ ಬರ್ಬೇಡಿ, ಬೀದಿಲೆ ಬಿದ್ದಿರಿ. ಪುಟ್ಮಲ್ಲಿ ಅವ್ರೆ, ನಮ್ಮಟ್ಟಿಗೂ ಬರ್ಬೇಡಿ. ಬನ್ನಿ ಬಾಬಣ್ಣ, ಹೋಗೋ. ಅಣ್ಣಪ್ಪನವ್ರೆ, ಇನ್ಮೇಲೆ ನೀವು ಬೀದಿ ಪಾಲು. ಇದನ್ನೆಲ್ಲ ಅದ್ಯಾವನ್ ಮಾಡ್ತಿದ್ದನು. ಅವ್ನು ಏನಾದ್ರೂ ನನ್ನ ಕೈಗೆ ಸಿಕ್ಕರೆ ಅವನ ಕೈ ಬೆರಳುಗಳನ್ನ ತುಂಡು ತುಂಡ ಕತ್ತರಿಸಿ ಹಾಕ್ಬಿಡ್ತೀನಿ. ಯಾಕೂ ಹಿಂಗಳ್ತಿದೆ? ಅದನಕ ಏನೇನಾದ್ರು ಅನ್ನ? ಇಲ್ಲ ಅತ್ಯವ, ನಮ್ಮ ಬಾಬಣ್ಣತ್ತಿ ಅವ್ರಂತವ್ರು. ಅವ್ರು ಏನು ಅನ್ಲಿಲ್ಲ. ನಮ್ ದೇವ್ರ ಸತ್ಯ ನಂಗೆ ಗೊತ್ತಿಲ್ವಾ? ಅವ್ನು ಏನು ಹೇಳಿಲ್ಲ ಅಂದಿದ್ರೆ ನೀನ್ ಯಾಕೆ ಹಿಂಗ್ ಅಳ್ತಿದೆ? ಅವ್ನು ಏನ್ ಅಳ್ದೆ ಅಂತ ಹೇಳು, ಈಗಲೇ ಬಂದು ಸೊಂಟ ಮುರಿದಾಕ್ಬಿಡ್ತೀನಿ. ನಾನು ಅಳ್ತಿರೋದು ಅದಕ್ಕಲ್ಲ, ಚಂದನ್ ಅವ್ರು ಮಾಡಿರೋ ಕೆಲ್ಸಕ್ಕೆ. ಆ ನಾಲಾಯ್ಕು ನಿನ್ ಕಣ್ಣಲ್ಲಿ ನೀರ್ ಬರ್ಸದ? ಅವ್ನು ಏನ್ ಮಾಡ್ದಂತ ಹೇಳ್ಕೊಂಡ್ ಕೂಸು. ಅವರು ನಮ್ಮ ಒಟ್ಟಿಗೂ ಆಡ ಮೇಲೆ ನನ್ ಬಗ್ಗೆ ಕೆಟ್ಟ ಬರ್ದ್ಬಿಟ್ಟವ್ರೆ. ನಾನು ದನ ಕಾಯೋಳ ಅಂತ, ಶತತಡ್ಡಿ ಅಂತ ಎಲ್ಲ ಬರ್ದ್ಬಿಟ್ಟವ್ರೆ. ಆ ನಾಲಾಯ್ಕು ಕೆಲಸ ಮಾಡೋದ್ ಬಿಟ್ಟು ಇಂಥ ಕಚಡ ಕೆಲಸ ಮಾಡ್ತಾವ್ನಾ? ಇದನ್ನ ಅವ್ನು ಹೆಂಡತಿದವ್ ಹೇಳ್ಬೇಕಿತ್ತು. ಹೇಳಿದ್ವಿ ಅತ್ಯವ, ಅವರು ಬುದ್ಧಿ ಹೇಳಿದ್ರು ಅನ್ನಿ. ಆದ್ರೂ ಅವರು ಬರೆಯೋದ್ ಬಿಟ್ಟಿಲ್ಲ. ಅವ್ನ್ಗೇನ್ ಬಂದಿರೋದು ದೊಡ್ಡ ರೋಗ? ಇವತ್ತೊಂದಿನ ನೋಡು, ಪುನಃ ಹಂಗೆ ಬರ್ದ್ರೆ ನನ್ನ ಹತ್ರ ಹೇಳು. ನಾನೇ ಅಲ್ಲಿಗೆ ಬಂದು ಅವನು ಬರಿಯ ಕೈ ಇರಬಾರ್ದು ಹಂಗ್ ಮಾಡ್ತೀನಿ. ದಡ್ಡಿ ಎಲ್ಲ ಕಣ್ಕುಸು, ಬುದ್ಧಿವಂತಿ. ಥ್ಯಾಂಕ್ ಯು ಅತ್ಯವ. ಈಗ ಫೋನ್ ಮಾಡುತ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಆಯ್ತು ಕಣ್ಕುಸು. ಮಳ್ಳಿ ಮಳ್ಳಿ ಪುಟ್ಮಳ್ಳಿ, ನೀನ್ ದನ ಕಾಯೋದಿಲ್ಲಿ. ಐ ಡೋಂಟ್ ಲೈಕ್ ಇಟ್. ನಮ್ಮ ಜಾನಿಬಾಯಿ ಪುಟ್ಟಕ್ಕನ ಬಗ್ಗೆ ಈ ನಮನೆಲ್ಲ ಬರ್ದದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ. ಏನಾಯ್ತು? ಕೆಲಸ ಸಿಕ್ಕಿಲ್ಲ ಅಂತ ಹುಚ್ಚೇನಾರು ಹಿಡಿತಾ? ನನಗೆ ಕೂಡ ಹಾಗೆ ಅನಿಸ್ತದ. ರಾಕಿರಯ್ಯ ಅವರೇ, ಸೂರ್ಯ ಅವರೇ, ವಾತಾವರಣ ನಮ್ಮಟ್ಟ ಮುಂಚೆ ಕುತ್ಕ ಏನ್ ಮಾಡ್ತಾ ಇದ್ದೀರಿ? ನಾವೆಂತ ಮಾಡ್ತಿಲ್ಲ ಪುಟ್ಟಕ್ಕ, ನಿಮ್ಮ ಬಗ್ಗೆ ಇಲ್ಲಿ ಎಂತೆಲ್ಲ ಬರ್ದಿದ್ದಾರೆ ನೋಡಿ. ಏನ್ ಬರ್ದವ್ರೆ? ಮಳ್ಳಿ ಮಳ್ಳಿ ಪುಟ್ಮಳ್ಳಿ, ನೀನ್ ದನ ಕಾಯೋದಿಲ್ಲಿ. ಪ್ಲೀಸ್ ಅಳ್ಬೇಡಿ. ಚಂದನ್ ಅವ್ರಿಗೆ ಅಷ್ಟು ಬುದ್ಧಿ ಹೇಳಿದ್ರು, ಪುನಃ ಗೋಡ ಮೇಲೆ ನನ್ನ ಬಗ್ಗೆ ಏನೇನೋ ಬರ್ದವ್ರಲ್ಲ, ಅದನ್ನ ನಾನ್ ಮಾತ್ರ ಓದಿಲ್ಲ. ರಾಕಿರಯ್ಯ ಅವರು, ಸೂರ್ಯ ಅವರು ಎಲ್ಲ ಓದಿದ್ರು. ಇಷ್ಟೆಲ್ಲ ಊರಲ್ಲೆಲ್ಲ ಟಾಮ್ ಟಾಮ್ ಆಗ್ಬಿಟ್ಟಿರುತ್ತೆ. ತಲೆ ಎತ್ಕೊಂಡು ನಾನು ಹೆಂಗ್ ಓಡಾಡನೆ? ಈ ಜಾನಿನ್ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರದ್ದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಅದಕ್ಕೆ ಮಧುರ ಅವ್ರು ಹೇಳೋದು, ಹಾಲು ಕುಡಿ ಐಕ್ಲಾದ್ರೆ ಕೆನ್ನೆ ಮೇಲೆ ಹೊಡೆದು ಬುದ್ಧಿ ಹೇಳ್ಬೋದು. ಆದ್ರೆ ಅಣ್ಣಪ್ಪನವ್ರಿಗೆ ಯಾವ್ದ್ರ ಮೇಲೆ ಹೊಡೆದು ಬುದ್ಧಿ ಹೇಳಕ್ಕಂತೂ ಒಂದು ಗೊತ್ತಾಯ್ತಾ ಇಲ್ಲ. ಮಧುರ ಅವ್ರೆ, ಅವ್ರನ್ನ ದಾರಿಗೆ ತರಬೇಕು ಅಂದ್ರೆ ಒಂದೇ ಒಂದು ಉಪಾಯ ಅದ. ಏನದು? ನೀವು ಅವ್ರಿಗೆ ಡೈವರ್ಸ್ ಕೊಟ್ಬಿಡಿ. ಗೌಡ್ರೆ, ಏನ್ ಮಾತಾಡ್ತಿದ್ದೀರಾ? ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದ್ರೂ ಡೈವರ್ಸ್ ಕೊಡ್ತಾರಾ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದ್ ಸಹಜ. ಹಾಗಾದ್ರೆ ನೀವ್ ಯಾವತ್ತೂ ತಪ್ಪು ಮಾಡೇ ಇಲ್ವಾ? ಮಾಡೀನಿ, ಆದ್ರೆ ಇಂಥ ತಪ್ಪನ್ನ ಯಾವತ್ತೂ ಮಾಡಿಲ್ಲ ನೀ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಜಾನಿ, ನಿಮಗ್ ಮನೆಗ್ ಬರ್ಬೇಡಿ ಅಂತ ಹೇಳಿದ್ದೆ ತಾನೆ, ಯಾಕೆ ಬಂದ್ರಿ? ಅದು ನೆನ್ನೆ, ಆದ್ರೆ ಇವತ್ತು ನಾನೇನು ತಪ್ಪು ಮಾಡಿಲ್ವಲ್ಲ, ಅದಕ್ಕೆ ಬಂದೆ. ತಪ್ಪು ಮಾಡಿಲ್ಲ ಅಂತ ಯಾರು ಹೇಳ್ದವರು? ನೆನ್ನೆ ರಾತ್ರಿ ನಾವು ಬೈದೋದ್ರು, ಪುನಃ ನನ್ನ ಬಗ್ಗೆ ಏನೇನೋ ಬರ್ದಿದ್ದೀರಲ್ಲ, ಇದು ತಪ್ಪು ತಾನೇ? ಪುಟ್ಮಲ್ಲಿ ಅವರೇ, ನನ್ನ ಮಾತು ನಂಬಿ, ದೇವರಾಣೆಗೂ ನಾನು ನಿಮ್ಮ ಬಗ್ಗೆ ಏನೂ ಬರ್ದಿಲ್ಲ. ಲೇ, ಯಾವನವನು ನಮ್ಮ ಪುಟ್ಮಲ್ಲಿ ಅವ್ರ ಬಗ್ಗೆ ಗೋಡೆ ಮೇಲೆ ಕೆಟ್ಟದಾಗ ಬರೀತಾ ಇರೋದು? ನೀನೇನಾದ್ರೂ ನನ್ನ ಕೈಗೆ ಸಿಕ್ಕು, ನಿನ್ನ ಚುರುಮುರಿ ಮಾಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ಈ ಓವರ್ ಬಿಲ್ಡಪ್ ಎಲ್ಲ ಬೇಡ. ಸುಮ್ಮನೆ ತಪ್ಪು ಮಾಡೀನಿ ಅಂತ ಒಪ್ಕೊಳ್ಳಿ. ರೇ, ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ನಾನು ಯಾಕೆ ಒಪ್ಕೊಳ್ಳಿ? ಜಾನಿ, ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಆಗ್ತಿಲ್ಲ. ಮೊದ್ಲಿಲ್ಲಿಂದ ಹೋಗಿ. ಈ ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ. ಹೋಗ್ತೀನಿ. ಹೋಗೋಕ್ ಮುಂಚೆ
ನಾನು ಪೇಸ್ಟು ಬ್ರಷು ಸೋಪ್ ಎಲ್ಲ ತಗೊಂಡು ಹೋಗ್ತೀನಿ. ಹಾಕಿದ್ದು ಯೂಸ್ ಮಾಡೋಕ್ಕಾಗ್ತಿಲ್ಲ. ಹಾಗೆ ಒಂದು ಜೊತೆ ಡ್ರೆಸ್ ಕೊಡು. ನೆನ್ನೆಯಿಂದ ಇದು ಒಂದೇ ಹಾಕೊಂಡು ಮೈಯೆಲ್ಲ ಕಡ್ತ ಶುರು ಆಗ್ಬಿಟ್ಟಿದೆ. ಮೇನ್ ಡೋರಿಂದ ಬರಕ್ ಬಿಡಲ್ಲ ಅಂತ ಕಳ್ದಾರಿಂದ ಬಂದಿದ್ದೀರಾ? ಮಧು, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ನಾನು ಇಲ್ಲಿಗೆ ಕಳ್ತನ ಮಾಡಕ್ ಬರ್ಲಿಲ್ಲ. ಇದೊಂದೇ ಬಟ್ಟೆ ಹಾಕೊಂಡು ಮೈಯೆಲ್ಲ ಕಡ್ತ ಶುರು ಆಗ್ಬಿಟ್ಟಿದೆ. ಬಟ್ಟೆ ತಗೊಂಡು ಹೋಗೋಣ ಅಂತ ಬಂದೆ. ನೀವ್ ಎಷ್ಟೇ ಕೆರ್ಕೊಂಡ್ರು ಅಷ್ಟೇ ಈ ಮನೆಯಿಂದ ಒಂದು ವಸ್ತುನು ತಗೊಂಡ್ ಹೋಗಾಗಿಲ್ಲ. ಯಾಕಂದ್ರೆ ಈ ವಸ್ತುಗಳ ಮೇಲೆ ನಿಮ್ಗೆ ಯಾವ್ದೇ ರೀತಿಯಾದ ಹಕ್ಕಿಲ್ಲ. ಈ ಮನೆ ಮೇಲೆ, ಈ ಮನೇಲಿರೋ ವಸ್ತುಗಳ ಮೇಲೆ ನಿನ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ಯಾಕೆಂದ್ರೆ ನಾನು ನಿನ್ ಗಂಡ. ನನ್ಗೆ ಇದಕ್ಕೆಲ್ಲ ಪೂರ್ತಿ ದುಡ್ಡು ಕೊಡಕ್ಕಾಗದೇ ಇರ್ಬೋದು, ಆದ್ರೆ ಪಾಲಿಸಿ ಮಾಡಿಸ್ ಬಂದ್ ದುಡ್ಡೆಲ್ಲಾನು ನಿನಗೆ ಕೊಟ್ಟಿದ್ದೀನಿ. ನಮ್ಮ ಮಧ್ಯೆ ಯಾವತ್ತು ದುಡ್ಡಿನ ವಿಷಯ ಬರಬಾರ್ದು ಅನ್ಕೊಂಡಿದ್ದೆ, ಬಟ್ ನೀವೇ ತಂದ್ರಿ. ಇದಾದ್ಮೇಲೆ ನೀವು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಮಧು ಮಧು ಓ ಮೈ ಗಾಡ್, ಜಾನಿ ಮನೆ ಒಳಗಿದ್ದಾರೆ. ಇಲ್ಲಿ ಬೇರೆ ಯಾರೋ ಗೋಡೆ ಮೇಲೆ ಏನೋ ಬರೀತಿದ್ದಾರೆ. ಇವನ್ನ ನಾನಿವತ್ತು ಸುಮ್ಮನೆ ಬಿಡಲ್ಲ. ಜಾನಿ, ಗೌಡ್ರೆ, ಜಾನಿ. ಮಧು, ಏನಾಯ್ತು? ಯಾರಿವನು? ಗೋಡೆ ಮೇಲೆ ಬರೀತಿದ್ದ ವ್ಯಕ್ತಿ ಇವನೇ. ನನ್ ಕೈ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಿದ್ದಾನೆ. ಯಾವನು ನೀನು? ಇಷ್ಟು ದಿವಸ ನೀನು ಪುಟ್ಮಲ್ಲಿಯವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಬರ್ದಿರೋದನ್ನ ನಾನ್ ಬರ್ದೆ ಅಂತ ತಿಳ್ಕೊಂಡು ಪುಟ್ಮಲ್ಲಿಯವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಗೊತ್ತಾ? ಅಣ್ಣಪ್ಪನವ್ರೆ, ಒಡೆದ್ ಬಿಟ್ಬಿಟ್ಟು ಯಾರ ಅಂತ ನೋಡಿ. ಪ್ರಸನ್ನ, ನೀನಾ? ಚಂದನವ್ರೆ, ಇವ್ರು ಯಾರು ಅಂತ ನಿಮ್ಗೆ ಗೊತ್ತಾ? ಯಾಕಪ್ಪ ದೊಡ್ಡವ್ರ ಬಗ್ಗೆ ಹಂಗೆಲ್ಲ ಬರಿಬಾರ್ದು ಅಂತ ನಿನ್ಗೆ ಗೊತ್ತಿಲ್ವಾ? ಇನ್ನೊಂದ್ಸಲ ನಮ್ ಬಗ್ಗೆ ಏನಾದ್ರು ಕೆಟ್ಟದಾಗ ಬರ್ದ್ರೆ ನಿನ್ ಬೆರಳುಗಳನ್ನ ಬೆಂಡೆಕಾಯಿ ತರ ಕತ್ತರಿಸಿ ಹಾಕ್ಬಿಡ್ತೀನಿ. ಹೇಳೋ, ಯಾಕೆ ಈ ರೀತಿ ಮಾಡ್ದೆ? ನಾನು ಆರಾಮಾಗಿ ಓಡಾಡ್ಕೊಂಡಿದ್ದೆ. ಈ ಜಾನಿ ಅಣ್ಣನೇ ಈ ಥರ ಪೊರ್ಕೆ ಥರ ಅಲ್ದಾಡ್ಕೊಂಡಿರ್ಬೇಡ, ಏನಾದರೂ ಬರೀತಾ ಇರೋ ಅಂತಂದ್ರು. ಅದಕ್ಕೆ ಕಣ್ಕೊಂಡು ಕೂಡ ಮೇಲೆ ಈ ಥರ ಬರೆಯೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ.